RCB 240 260 ರನ್ನ ಹೊಡಿಬೋದಾಗಿತ್ತು. ಮಾಡಿದ್ದು ಒಂದೇ ಒಂದು ಮಿಸ್ಟೇಕ್ ಇಂದ 20 ರನ್ ಶಾರ್ಟೇಜ್ ಆಯ್ತು ಮಗ. ಇವತ್ತಿನ ಮ್ಯಾಚ್ ಅಲ್ಲಿ RCB ಕಂಪ್ಲೀಟ್ ಪ್ಲಾನ್ ಎಲ್ಲ ವರ್ಕ್ ಆಯ್ತು, ಓಕೆ. ಬಟ್ ಮಾಡಿದ್ದು ಒಂದೇ ಒಂದು ಮಿಸ್ಟೇಕ್ ಅಂತ ಹೇಳಿದ್ರೆ ಅದೇ ಜಿತೇಶ್ ಶರ್ಮಾ ಕಳಿಸಿದ್ದು. ಆ ಒಂದು ಟೈಮಲ್ಲಿ ಅವ್ರು ಬೇಕಿತ್ತ, ಓಕೆ ಜಿತೇಶ್ ಶರ್ಮಾ ಹೊಡೆದಿದ್ದಾರೆ, ಅವರು ಕೂಡ ಬಿಗ್ ಹಿಟ್ಟರು. ಆ ಒಂದು ಜಾಗದಲ್ಲಿ ಏನಾದ್ರು ರೊಮಾರಿಯೋ ಸೆಫರ್ಡ್ನ ಕಳಿಸಿದ್ರೆ ಮಗ, ಜಸ್ಟ್ ಥಿಂಕ್ ಮಾಡು ಏನೆಲ್ಲ ಆಗ್ಬೋದಾಗಿತ್ತು ಅಂತ. ಮಿನಿಮಮ್ ಜಿತೇಶ್ ಶರ್ಮಾ ಇವತ್ತಿನ ಮ್ಯಾಚಲ್ಲಿ 9 ಬಾಲ್ನ ಆಡ್ಬಿಟ್ಟು 10 ರನ್ ಹೊಡೆದ್ರು ವಿತೌಟ್ 6, ಓಕೆನಾ. ಬಟ್ ಆ ಒಂದು ಜಾಗದಲ್ಲಿ ಏನಾದರೂ ರೊಮಾರಿಯೋ ಸೆಫರ್ಡ್ ಇದ್ದಿದ್ರೆ ಹೇಳ್ತಾ ಇದ್ದೀನಿ, ಮಿನಿಮಮ್ 3 6ನ ಹ್ಯಾಡ್ ಮಾಡ್ತಾಯಿದ್ರು, ಜೋಡಿಸ್ತಾ ಇದ್ರು. ಬಟ್ ಇದೇ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಮಿಸ್ ಔಟ್ ಆಯಿತು ಅಂತಲೇ ಹೇಳ್ಬೋದು, ಓಕೆ. ಬಟ್ ಏನ್ರಿ ಇದು ಬ್ಯಾಟಿಂಗು RCB, ಓ ಮೈ ಗಾಡ್, ಏನು ಆಡ್ತಾ ಇದ್ದಾರೆ ಗುರು. ಲಾಸ್ಟ್ ಮ್ಯಾಚು ಅರ್ಲಿ ವಿಕೆಟ್ ಬಿದ್ದಿದ್ದರಿಂದ RCB ಸೋತು ಅಂತಲೇ ಹೇಳ್ಬೋದು. ಅದೇ ಸ್ವಲ್ಪ ರನ್ಸ್ ಕಡಿಮೆ ಆಯಿತು, 40 ರನ್ನು RR ವಿರುದ್ಧ, ಓಕೆ. ಬಟ್ CSK ವಿರುದ್ಧ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಮತ್ತೆ ಕಂಟಿನ್ಯೂ ಮಾಡಿದ್ದು ಇವತ್ತಿನ ಮ್ಯಾಚಲ್ಲಂತೂ. ಸೀರಿಯಸ್ ಆಗಿ ಫಿಲ್ ಸಾಲ್ಟ್ ಅಂತೂ ಮೈ ಗಾಡ್ ಏನ್ರಿ ಹೊಡೆದಿದ್ದು. ಸ್ಯಾನ್ನರ್ಗಂತೂ ಹಂಗೆ ಮುಟ್ಟು ನೋಡ್ಕೋಬೇಕು. ಒಂದೇ ಓವರಲ್ಲಿ 22 ರನ್ನ ಹೊಡೆದಿದ್ದು, ಅದು ಹ್ಯಾಟ್ರಿಕ್ 6ಗಳು. ಪಿಲ್ಸಾಲ್ಟ್, ಓಕೆ, ನಮ್ಮ ಕ್ಯಾಪ್ಟನ್ನು ಏನ್ರಿ ಆಗಿದೆ ನಿಮಗೆ, ಕೂಲೆಸ್ಟ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಏನು ಬಂದ ತಕ್ಷಣ ತಗ್ಗೋ ಅಂತ ಕೊಡ್ತಾ ಇರೋದು. ಮಯಾಂಕ್ ಮಾರ್ಕಂಡೇಗಂತೂ ನೆಕ್ಸ್ಟ್ ಮ್ಯಾಚು ಆಡ್ಸೋದೆಲ್ಲ ಬಿಡಿ, ಹಂಗೆ ಓಡಿಸ್ಕೊಂಡಿದ್ದು ಇವತ್ತಿನ ಮ್ಯಾಚಲ್ಲಂತೂ. ಹ್ಯಾಟ್ರಿಕ್ 6, 1 ಬೌಂಡ್ರಿ, ಏನು ಕೂತ್ಕೊಂಡೆಲ್ಲ ಹೊಡಿತಿದ್ದಾರೆ. ಆ್ಯಕ್ಚುಲಿ ಇವತ್ತು ರಜತ್ ಪಡಿದ್ರು ಒಂದೇ ಒಂದು ರೆಕಾರ್ಡ್ನ ಮಿಸ್ ಮಾಡಿಕೊಂಡ್ರು, ಅದೇ ಫಾಸ್ಟೆಸ್ಟ್ 50ನ ಈ ಒಂದು IPL ಮಿಸ್ ಮಾಡಿಕೊಂಡ್ರು. SFC ಜೈಸ್ವಾಲ್ ಅವ್ರನ್ನ ಸೈಡ್ಗೆ ಹಾಕ್ಬೋದಾಗಿತ್ತು. ಬಟ್ ಆಗಿದ್ದು ಆ್ಯಕ್ಚುಲಿ 2 ಬಾಲ್ಗೆ ಏನಾದರೂ 2 6 ಬಂದುಬಿಟ್ಟಿದ್ರೆ ಆ್ಯಕ್ಚುಲಿ ಒಂದು ಬಂತು, ಬಟ್ ಇನ್ನೊಂದೇನಾದರೂ ಬಂದಿದ್ರೆ 12 ಬಾಲ್ 50 ಆಗ್ಬಿಡ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಒಂದು 2 ಬಾಲ್ ಡಾಟ್ ಆಗಿಬಿಡ್ತು, ಅಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ರಜತ್ ಪಾಟೀಲ್ ಅಂತೂ ಸೀಳ ಹಾಕಿದ್ರು, ಎಷ್ಟು 14-15 ಬಾಲಲ್ಲೂ 50 ಹೊಡೆದ್ರು, ಓಕೆ. ಬಟ್ ಪಿಲ್ಸಾಲ್ಟ್ ಬ್ಯಾಟಿಂಗ್ ಅಂತೂ ಚಾನ್ಸೇ ಇಲ್ಲ ಬ್ರೋ. ಪಿಲ್ಸಾಲ್ಟು ಲಾಸ್ಟ್ ಎಲ್ಲಿ ಸ್ಟಾಪ್ ಮಾಡಿದ್ರು, ಇವತ್ತಿನ ಮ್ಯಾಚಲ್ಲಿ 4ನೇ ಮ್ಯಾಚಿಂದ ಶುರು ಮಾಡಿದ್ರು ಅಂತಲೇ ಹೇಳ್ತೀನಿ. ಬಟ್ ಜಾಕೋಬ್ ಬೆಥಲ್ಗಂತೂ ಈ ಒಂದು 11ನಲ್ಲಿ ಚಾನ್ಸೇ ಇಲ್ಲ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಜಾಕೋಬ್ ಬೆಥಲ್, ನೀವು ಎಷ್ಟೇ ಒಳ್ಳೆ ಫಾರ್ಮಲ್ಲಿದ್ದರು ಈ ಒಂದು ಪ್ಲೇಯಿಂಗ್ 11ಗೆ ಬರೋದು ತುಂಬ ಕಷ್ಟ ಇದೆ, ಓಕೆನಾ. ಬಿಕಾಸ್ ಪಿಲ್ಸಾಲ್ಟೇ ಕೂರಿಸ್ಬೇಕು, ಇನ್ಯಾರು ಕೂರ್ಸೋಕ್ಕೆ ಆಗಲ್ಲ. ಅವ್ರೊಂದು ಜಾಗದಲ್ಲಿ ಅವರ ರೀಪ್ಲೇಸ್ಮೆಂಟ್ ತಗೋಬರ್ಬೇಕು ಅಂತ. ಬಟ್ ವಿರಾಟ್ ಕೊಹ್ಲಿ, ಮೈ ಗಾಡ್, ಫಸ್ಟ್ ಬಾಲಿಂದನೇ ಹೊಡಿತಾ ಇರೋದು. ಏನು ಟ್ರೆಂಟ್ ಬೋಲ್ಟ್ ಹಂಗೆ ಫ್ಲಿಕ್ ಅಂತೂ ಸಖತ್ತಾಗೆ ಹೊಡೆದ್ರು. ಬಟ್ ಇವತ್ತೇನಾಯ್ತು ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ಡ್ರಿಂಕ್ಸ್ ಬ್ರೇಕಲ್ಲಿ ಸ್ವಲ್ಪ ನೀಗೆ, ಓಕೆ, ನಮ್ಮ ಮಂಡಿಗೇನೋ ಟೇಪೆಲ್ಲ ಹಾಕೋತಾ ಇದ್ರು. ಬಟ್ ಆವಾಗಲೇ ಅಂದ್ಕೊಂಡೆ ಯಾಕೋ ಏನೋ ಆಗಿದೆ ಬಾಸ್ಗೆ ಅಂತ. ಸೊ ಫೀಲ್ಡಿಂಗ್ ಅಂತೂ ಬರಲಿಲ್ಲ, ಹೋಗಿ ಫುಲ್ ಜಾಕೆಟ್ ಹಾಕೊಂಡು ಫುಲ್ ಕುತ್ಕೊಬಿಟ್ರು ಆಚೆ. ಓಕೆ, ರೆಸ್ಟ್ ಮಾಡಲಿ ಪಾಪ, ಏನಾಗಿದೆಯೋ ಗೊತ್ತಿಲ್ಲ, ಇಂಜುರಿ ಆಗದೇ ಸಾಕು ಮಾಮ್, ನೆಕ್ಸ್ಟ್ ಮ್ಯಾಚೇನೋ ಬಂದು ಹೊಡಿಲಿ, ಓಕೆ. ಅದಾದಮೇಲೆ ಪಿಲ್ಸಾಲ್ಟ್ ಎಲ್ಲಿ ಸ್ಟಾಪ್ ಮಾಡಿ ಔಟ್ ಆಗಿದ್ರು ಅಲ್ಲಿಂದ ರಜತ್ ಪಟೇಲ್ ಸ್ಟಾರ್ಟ್ ಮಾಡಿದ್ದು, ಓಕೆ. ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ಅಂತೂ ಟೀಮ್ ಡೇವಿಡ್ ಬಂದು ಸೀಳಕ್ಕೆ ಬಂದರು. ಬಟ್ ಸೀಳಕ್ಕೆ ಅಷ್ಟೊಂದು ಜಾಸ್ತಿ ಚಾನ್ಸ್ ಸಿಕ್ಕೇ ಇಲ್ಲ. ಬಿಕಾಸ್ ಡೆತ್ ಓವರ್ಸಲ್ಲಿ ಆ್ಯಕ್ಚುಲಿ ಚೆನ್ನಾಗಿ ಹಾಕಿದ್ರು ಬೌಲಿಂಗ್, ಓಕೆನಾ. ಸೊ ನಮ್ಮದು ಮಿಡ್ಲ್ ಓವರ್ಸಲ್ಲಿ ಆ್ಯಕ್ಚುಲಿ 120 130 ರನ್ಸ್ ಬಂತು. ಬಟ್ ಲಾಸ್ಟ್ 4 ಓವರ್ಸಲ್ಲಿ ಜಾಸ್ತಿ ರನ್ಸೇ ಬಂದಿಲ್ಲ, ಬಿಕಾಸ್ ಒಳ್ಳೆ ಬೌಲಿಂಗ್ ಹಾಕಿದ್ದು MI ಅವರು. ಬಟ್ ಟೀಮ್ ಡೇವಿಡ್, ಓಕೆ, 34 ರನ್ ಹೊಡೆದ್ರು, 3 6ನ ಹೊಡೆದ್ರು. ಬಟ್ MI ಬೌಲರ್ಸ್ಗಂತೂ ಹಂಗೆ ಬೆಂಡೆತ್ತಿದ್ದು ಇವತ್ತಿನ ಮ್ಯಾಚಲ್ಲಂತೂ. ಟ್ರೆಂಟ್ ಬೋಲ್ಟ್ ಅಂತೂ ನೆನೆಸ್ಕೋಬೇಕು ಇವತ್ತು RCB ಅವ್ರನ್ನ. ಬಿಕಾಸ್ ಟ್ರೆಂಟ್ ಬೋಲ್ಟು ಎವ್ರಿ ಟೈಮ್, ಓಕೆನಾ, ಎವ್ರಿ ಮ್ಯಾಚಲ್ಲಿ ಪವರ್ ಪ್ಲೇಲಿ ಫಸ್ಟ್ ಓವರಲ್ಲೇ ಒಂದು ವಿಕೆಟ್ನ ತಗೊಬಂದು ಕೊಡ್ತಾರೆ. ಬಟ್ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಇರೋದು ಸ್ವಲ್ಪ ಫಸ್ಟ್ ಬಾಲೇ ಹಂಗೆ ಆಗಿತ್ತು. ಬಟ್ ಅದು 8 ಜಾಸ್ತಿ ಇತ್ತು, ಅದಕ್ಕೋಸ್ಕರ ಮಿಸ್ಸಿಂಗ್ ವಿಕೆಟ್ ಆಗಿದ್ದು, ಓಕೆ. ಬಟ್ ಅದಾದಮೇಲೆ ನೆಕ್ಸ್ಟ್ ಬಾಲ್ 6 ಅಂತೂ ಸಕ್ಕತ್ತಾಗಿ ಹೊಡಿತಾರೆ ವಿರಾಟ್ ಕೊಹ್ಲಿರು. ಅದಾದಮೇಲೆ ಜಸ್ಪ್ರೀತ್ ಬುಮ್ರಾ ಕೂಡ ಬಿಡ್ತಾಯಿಲ್ಲ. ಬಟ್ ಬೂಮ್ರಾ ಅಂತೂ ಲಾಸ್ಟ್ ಒಂದು 3-4 ಮ್ಯಾಚಸ್ಸಾ ಜಾಸ್ತಿನೇ ಆಯಿತು. ಬಟ್ ಒಂದು ವಿಕೆಟು ಕೂಡ ತೆಗ್ದಿಲ್ಲ MI ಅವರಿಗೆ. ಅದೇ ಸ್ವಲ್ಪ MIಗೆ ಇವತ್ತು ಈ ಒಂದು ವರ್ಷ ತುಂಬ ಥ್ರೆಟ್ನಿಂಗ್ ಆಗ್ತಾ ಇರೋದು. ಬಿಕಾಸ್ ಎವ್ರಿ ಸೀಸನ್ನು ಎವ್ರಿ ಮ್ಯಾಚು ಕೂಡ 2 ಇಲ್ಲ 3 ವಿಕೆಟ್ನ ತೆಗಿತಾಯಿದ್ರು. ಬಟ್ ಲಾಸ್ಟ್ ಒಂದು 5-6 ಮ್ಯಾಚ್ಗಳಿಂದ ವಿಕೆಟೇ ತೆಗ್ದಿಲ್ಲ ಮಗ MIಗೆ. ಕಂಪ್ಲೀಟ್ ಈ ಒಂದು IPL ವಿಕೆಟೇ ತೆಗ್ದಿಲ್ಲ ಅವರು. ಬಟ್ ಬೌಲಿಂಗ್ ಸಖತ್ ಆಗ್ತಾಯಿದ್ದಾರೆ, ಬಟ್ ವಿಕೆಟ್ ಅಂತೂ ಬೀಳ್ತಾನೆ ಇಲ್ಲ. ಹಂಗಾಗಿ ಇವತ್ತಿನ ಮ್ಯಾಚಲ್ಲಿ MI ಅವರು ಸೋತರು ಅಂತ ಹೇಳ್ಬೋದು. ಬಟ್ 240, ಓಕೆನಾ, 240 ಈ ಒಂದು ಬ್ಯಾಟಿಂಗ್ ಲೈನಪ್ಗೆ ಈಸಿ ಆಗ್ತಾಯಿತ್ತು. ಬಟ್ ಏನಕ್ಕೆ ಒಂದು ಮಿಸ್ಟೇಕ್ನ ಮಾಡ್ತಾಯಿದ್ದಾರೆ MI ಅಂತ ನನಗೇನೋ ಅನ್ನಿಸ್ತದೆ. ಓಕೆ, MIದು ಪ್ಲೇಯಿಂಗ್ 11 ಎಲ್ಲ ಸಕ್ಕತ್ತಾಗಿದೆ, ಬ್ಯಾಟಿಂಗ್ ಆರ್ಡರ್ ಕೂಡ ಸಕ್ಕತ್ತಾಗಿದೆ. ಬಟ್ ರದರ್ಫರ್ಡ್ನ ನನ್ನ ಪ್ರಕಾರ, ನನ್ನ ಪರ್ಸನಲಿ ಅನ್ನಿಸ್ತಾ ಇದೆ, ರದರ್ಫರ್ಡ್ನ ಸ್ವಲ್ಪ ಅರ್ಲಿ ಕಳಿಸ್ಬೇಕು ಬ್ಯಾಟಿಂಗ್. ಯಾಕಂತ ಹೇಳಿದ್ರೆ ಕೆರಿಬಿಯನ್ ಬಾಯ್ ಫಸ್ಟ್ ಬಾಲಿಂದನೇ ಹೊಡಿತಾರೆ. ಅಂಥ ಒಬ್ಬ ಬ್ಯಾಟರ್ಸ್ ಏನಾದರೂ ನೀವು 1 ಡೌನ್ ಇಲ್ಲ 1 ಡೌನ್, ಓಕೆ 1 ಡೌನ್ ಬೇಡ, 2 ಡೌನ್ ಕಳಿಸಿದ್ರೆ ಚೆನ್ನಾಗಿರುತ್ತೆ.
ಬಟ್ ಆ್ಯಕ್ಚುಲಿ ಇವತ್ತು ರೋಹಿತ್ ಶರ್ಮಾ ಏನಾದರೂ ಕಚ್ಕೊಂಡಿದ್ರು ಓಕೆನಾ, ಬಟ್ ಅವ್ರಿಗೆ ಏನೋ ಇಂಜುರಿ ಆಗಿಬಿಡ್ತು ಪಾಪ, ಮಿಡಲ್ ಆಫ್ ದ ಗೇಮಲ್ಲಿ ಆಚೆ ಹೋಗ್ಬಿಟ್ಟಿದ್ದು. ಸೊ ಏನು ಇಬ್ಬರು ಲೆಜೆಂಡ್ಗಳಿಗೆ ಏನಾಯ್ತೋ ಗೊತ್ತಿಲ್ಲ, ಸಾಯ್ತಾ ಮಗ ರೋಹಿತ್ ಶರ್ಮಾಗೂ ಮತ್ತು ವಿರಾಟ್ ಕೊಹ್ಲಿ ಅವ್ರಿಗೂ ಏನಿದು. ವಿರಾಟ್ ಕೊಹ್ಲಿ ಯಾವತ್ತೂ ಈ ಥರ ಆಗೇ ಇಲ್ಲ ಓಕೆನಾ, ಯಾವತ್ತೂ ಕೂಡ ಈ ಥರ ಆಗಿಲ್ಲ ಅವ್ರ ಲೈಫಲ್ಲೇ. ಯಾವತ್ತೂ ಕೂಡ ಬ್ಯಾಟಿಂಗ್ ಆಡಿದ್ಮೇಲೆ ಫೀಲ್ಡಿಂಗ್ ಬರಲಿಲ್ಲ ಅಂತ ಚಾನ್ಸೇ ಇಲ್ಲ, ಆ ಲೆವೆಲ್ಗೆ ಹಿಸ್ಟ್ರಿನೇ ಇಲ್ಲ. ಬಟ್ ಇವತ್ತಿನ ಮ್ಯಾಚಲ್ಲಿ ಏನೋ ಆ ಕಡೆ ಈ ಕಡೆ ಆಯಿತು. ಸೊ ನಾಟ್ ಫೀಲಿಂಗ್ ವೆಲ್ ಅಂತ ಅನ್ನಿಸ್ತು ವಿರಾಟ್ ಕೊಹ್ಲಿ ಓಕೆ. ಬಟ್ ಅದಾದಮೇಲೆ ರೋಹಿತ್ ಶರ್ಮಾ ಕೂಡ ಆಚೆ ಹೋದರು, ಅವರು ರಿಟೈರ್ಡ್ ಹರ್ಡ್ನೇ ತಗೋಬಿಟ್ರು. ಬಟ್ ಅವರು ಅನ್ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ರು, ಒಂದು ಬಾಲ್ ಆಡಿದ್ರು, ಬಟ್ ಯಾಕೋ ಬೇಡ ಮಗ ನಾವು ಹೋಗ್ಬಿಡ್ತೀನಿ ಅಂತ ಸೂರ್ಯಕುಮಾರ್ ಯಾದವ್ ಬಂದರು. ಬಟ್ ಅಲ್ಲಿಂದ ಸೂರ್ಯಕುಮಾರ್ ಯಾದವ್ ಒಳ್ಳೆ ಸ್ಟಾರ್ಟ್ನ ತಗೊಂಡ್ರು, ಬಟ್ ಅವರು ಕೂಡ ಜಾಸ್ತಿ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ರಿಕಲ್ಟನ್ ಅಂತೂ 32 ರನ್ನ ಹೊಡೆದ್ರು ಓಕೆ. ಬಟ್ ರಿಕಲ್ಟನ್ ಅಂತ ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಕಾಣಿಸ್ತಿದ್ರು. ಬಟ್ ಸುರೇಶ್ ಶರ್ಮಾ ಬಂದ ತಕ್ಷಣ ಟಕ್ ಅಂತ ಎತ್ತಿದ್ದು ಸ್ಲಾಗ್ ಹೊಡೆಯೋಕೆ ಹೋದ್ರು. ಬಟ್ ಸುರೇಶ್ ಶರ್ಮಾ ಆ್ಯಕ್ಚುಲಿ ಲಾಸ್ಟ್ ಮ್ಯಾಚ್ ಮಿಸ್ ಆದರು RR ವಿರುದ್ಧ. ಬಟ್ ಆ ಟೈಮಲ್ಲಿ ವೆಂಕಟೇಶ್ವರನ್ನ ಆಡಿಸಲೇಬೇಕಾಗಿತ್ತು, ಬೇರೆ ಆಪ್ಷನ್ ಇಲ್ಲ, ಬಿಕಾಸ್ ರನ್ಸ್ ಇಲ್ಲ. ಇವಾಗ ರನ್ಸ್ ಇದೆ ಸ್ಕೋರ್ ಬೋರ್ಡಲ್ಲಿ ಆಡಿಸ್ಬೋದು ಓಕೆ, ಎಂಥ ಬೌಲರ್ನು ಹಾಕೋಬರ್ಬೋದು. ಬಟ್ ಅಲ್ಲಿ ರನ್ಸೇ ಇಲ್ಲ, ರನ್ಸ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಎಂಥ ಬೌಲರ್ ಇದ್ರೂ ಕೂಡ ವೇಸ್ಟು. ರನ್ಸ್ ಇಲ್ಲ ಅಂದರೆ ಈ ಒಂದು T20 IPL ಅಂತೂ 240 ಕೂಡ ಸೇಫ್ ಇಲ್ಲ ಸಮ್ ಟೈಮ್ಸು. ಬಟ್ ಓಕೆ, ಸುರೇಶ್ ಶರ್ಮಾ ಲಾಸ್ಟ್ ಗೇಮಲ್ಲಿ ಇದ್ರೆ ಏನಾದರೂ ಮ್ಯಾಜಿಕಲ್ ಒಂದು ಸ್ಪೆಲ್ನ ಹಾಕ್ತಾಯಿದ್ರು, ವಿಕೆಟ್ ಅದು ಬಿಡ್ತಾಯಿತ್ತು. ಸೊ ಲಾಸ್ಟ್ ಗೇಮಲ್ಲಿ ಆ್ಯಕ್ಚುಲಿ ಸುರೇಶ್ ಶರ್ಮಾ ತುಂಬ ಮಿಸ್ ಮಾಡ್ಕೊಂಡು ಅಂತ ಅನ್ನಿಸ್ತದೆ. ಬಿಕಾಸ್ ಅವರು ಏನಾದರೂ ಇದ್ದಿದ್ರೆ ಮಿನಿಮಮ್ 1-2 ವಿಕೆಟ್ನ ಬ್ರೇಕ್ ಥ್ರೂನ ತಂದುಕೊಡ್ತಾಯಿದ್ರು. ಬಟ್ ಇವತ್ತಿನ ಮ್ಯಾಚಲ್ಲೂ ಕೂಡ ಸೇಮ್ ಮಾಡಿದ್ದು. ರಾಯಲ್ ರಿಕಲ್ಟನ್ ಮತ್ತು ತಿಲಕ್ ವರ್ಮಾನ ಸಕ್ಕತ್ತಾಗಿ ಔಟ್ ಮಾಡೋದು. ತಿಲಕ್ ವರ್ಮಾ ಅಂತೂ ಕ್ಲೂಲೆಸ್ಸು. ಸೊ ಫೈನ್ ಲೆಗ್ಗೆ ಈಸಿಯಾಗಿ ಕ್ಯಾಚ್ನ ಕೊಟ್ಟರು. ಏನು ಬ್ಯಾಟಿಂಗ್ ಅಂತಲೇ ಗೊತ್ತಾಗಿಲ್ಲ ತಿಲಕ್ ವರ್ಮಾ ಆಡಿದ್ದು. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅಂತೂ ಫುಲ್ ರೊಚ್ಕೆದ್ಬಿಟ್ಟಿದ್ದಾರೆ ಇವತ್ತು. ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಏನು ಇಬ್ಬರು ಸ್ವ್ಯಾಗು. ಹಾರ್ದಿಕ್ ಪಾಂಡ್ಯ ಅಂತೂ ಏನು ಫಸ್ಟ್ ಬಾಲಿಂದ ಹೊಡಿತಾ ಇದ್ದಾರೆ ಓಕೆ, ಅವರು ಎಕ್ಸ್ಪ್ರೆಷನ್ ನೋಡಬೇಕಾಗಿತ್ತು. ಹಿಂಗೆ ಇತ್ತು ಕಣ, ಒಂಚೂರು ಎಕ್ಸ್ಪ್ರೆಷನ್ ಇಲ್ಲ ಮುಖದಲ್ಲಿ ಮಗ, ಒಂದು ಸ್ಮೈಲ್ ಇಲ್ಲ, ಒಂದು ರಿಯಾಕ್ಷನ್ ಇಲ್ಲ, ಏನಿಲ್ಲ. ಹೊಡಿತಾರೆ 6. ಸೂರ್ಯಕುಮಾರ್ ಯಾದವ್ನ ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ನಾನಂತೂ ನಿಮ್ಮ ಹತ್ರ ಬರೋಲ್ಲ, ಹ್ಯಾಂಡ್ಶೇಕೆಲ್ಲ ಕೊಡೋಲ್ಲ, ಥಮ್ಸಪ್ ಐಫೈ ಏನು ಕೂಡ ಕೊಡೋಲ್ಲ, ಆರಾಮಾಗಿ ನಿಂತ್ಕೊಳ್ಳಿ, ನಾನು ಇನ್ನು ಕಡೆಯಿಂದ ಹೊಡಿತೀನಿ, ನೀವು ಆ ಕಡೆಯಿಂದ ಹೊಡೀರಿ, ಆದರೆ ಸಿಂಗಲ್ ಕೂಡ ನಾನು ಹೊಡಿದ್ದೀನಿ. ಆ ಲೆವೆಲ್ಗೆ ಇವತ್ತಿನ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಆಡಿದ್ದು. ಬಟ್ ಹೊಡೆದ್ರು, ಬಟ್ ಅದೊಂದು ಸಕ್ಕತ್ತಾಗಿ ಹೊಡೆದ್ರು. ಆ್ಯಕ್ಚುಲಿ 40 ರನ್ನ ಹೊಡೆದ್ರು, 1 6 4 ಬೌಂಡ್ರಿ ಹೊಡೆದ್ರು. ಬಟ್ ಆ ಒಂದು 6 ಹೊಡೆಯೋಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಸೊ ತುಂಬ ಮೇಲೆ ಹೋಗ್ಬಿಡ್ತು ಆ್ಯಕ್ಚುಲಿ, ಥರ್ಡ್ ಮ್ಯಾನ್ಗೆ ಕ್ಯಾಚ್ ತೊಗೊಂಡಿದ್ದು. ಜೇಕಬ್ ಡಫಿ ಅಂತೂ ರಿಪ್ಲೇಸ್ಮೆಂಟ್ ಆಗಿ ಬಂದು ಸಕ್ಕತ್ತಾಗಿ ಆಯಿತು. ಜೋಸೆಫ್ ಅವರಿಗೆ ಸ್ವಲ್ಪ ವರ್ಕ್ಲೋಡ್ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಅವ್ರನ್ನ ಕೂರಿಸಿದಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಜೇಕಬ್ ಡಫಿನೂ ಕೂಡ ಸಕ್ಕತ್ತಾಗಿ ಆಗ್ತಾಯಿದ್ರು, ಕಾರಣ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಒಂದೊಂದು ಮ್ಯಾಚ್ನ ಹೊಡ್ಸ್ಕೋತಾರೆ. ಬಟ್ ರುದರ್ಫರ್ಡ್ನ ನಾನು ಹೇಳ್ತಾ ಇಲ್ವಾ, ರುದರ್ಫರ್ಡ್ನ ಸ್ವಲ್ಪ ಬೇಗ ಕಳಿಸ್ಬೇಕು MI ಅವರು ಓಕೆ, ಇಲ್ಲ ತಿಲಕ್ ವರ್ಮಾ ಜಾಗದಲ್ಲಿ ಕಳಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ರುದರ್ಫರ್ಡ್ ಇಬ್ಬರು ಕೂಡ ಒಟ್ಟಿಗೆ ಬಂದರೆ ಚೆನ್ನಾಗಿರುತ್ತೆ. ಸೊ ತಿಲಕ್ ವರ್ಮನ ಸ್ವಲ್ಪ ಹಿಂದೆ ಕೂರಿಸ್ಬೇಕು, ಸ್ವಲ್ಪ ಹಿಂದೆ ಹಾಕ್ಬೇಕು. ಏನಾದರೂ ಮುಂದಿನ ಮ್ಯಾಚಲ್ಲಿ ಗೆಲ್ಲಬೇಕು ಅಂತ ಹೇಳೋದು ನೆಕ್ಸ್ಟ್ ಮ್ಯಾಚೆಲ್ಲ ಆಬ್ವಿಯಸ್ಲಿ ರುದರ್ಫರ್ಡ್ನ ಬೇಗ ಕಳಿಸ್ಬೇಕು ಮಗ. ಲಾಸ್ಟ್ ಮ್ಯಾಚ್ ಕೂಡ ಅದೇ ಮಾಡಿಕೊಂಡ್ರು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಎಷ್ಟು ಈಸಿಯಾಗಿ ಸೋತರು ಅಂತ ಹೇಳಿದ್ರೆ ನಿಜವಾಗ್ಲೂ ಈಸಿಯಾಗಿ ಸೋತರು. ಬಿಕಾಸ್ 150 ರನ್ನ ಹೊಡೆದಿದ್ದು 11 ಓವರಲ್ಲಿ ರಾಜಸ್ಥಾನ್ ರಾಯಲ್ಸರು. ಬಟ್ ಅದನ್ನು ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಹಿಂಗೆ 11 ಓವರಲ್ಲಿ ಬೇಗ ಅಷ್ಟೆಲ್ಲ ರನ್ಸ್ ಹೊಡಿಬೇಕು ಅಂತ ಹೇಳಿದ್ರೆ, ಸೊ 72 ಬಾಲ ಓಕೆ, 66 ಬಾಲಲ್ಲಿ ಓಕೆ, 66 ಬಾಲಲ್ಲಿ 150 ಹೊಡಿಬೇಕು ಅಂತ ಹೇಳಿದ್ರೆ ಒಬ್ಬ ಬಿಗ್ ಹೀಟರ್ನ ಕಳಿಸ್ಬೇಕಾಗಿತ್ತು. ಬಟ್ ಆ ಒಂದು ಕೆಲಸನ ಮಾಡಿಲ್ಲ ಆ್ಯಕ್ಚುಲಿ MI ಅವರು. ಸೊ ಅದಕ್ಕೋಸ್ಕರ ಆ ಮ್ಯಾಚಲ್ಲೂ ಕೂಡ ಸೋತರು, ಈ ಮ್ಯಾಚಲ್ಲೂ ಕೂಡ ಸೋತರು ಅಂತ ನನಗೇನೋ ಅನಿಸ್ತದೆ. ಇವತ್ತಿನ ಮ್ಯಾಚಲ್ಲಿ ಏನಾದರೂ ರುದರ್ಫರ್ಡ್ನ ಬೇಗ ಕಳಿಸಿದ್ರೆ ಏನೋ ಒಂದು ಆಗ್ತಾಯಿತ್ತು ಓಕೆನಾ. ಅವರು ಇವತ್ತಿನ ಮ್ಯಾಚಲ್ಲಿ 18 ರನ್ನಿಂದ ಸೋತಿರ್ಬೋದು ಓಕೆ, 3 6ಇಂದ. ಬಟ್ ರುದರ್ಫರ್ಡ್ ಏನು ಹೊಡೆದಿದ್ದು, 2 ಓವರ್ ಬಿಗ್ ಓವರ್ ಆಗಿದ್ದು. ರೊಮಾರಿ ಸೆಫರ್ಡ್ಗಂತೂ ನಾಯಿ ಹೊಡೆದಂಗೆ ಹೊಡೆದಿದ್ದು, ಎಷ್ಟು 4 6 ಹೊಡೆದಿದ್ದು. ಮತ್ತು ಅದು 18th ಓವರಲ್ಲೂ ಕೂಡ 4 6ನ ಹೊಡೆದಿದ್ರು ಓಕೆ. ಬಟ್ ನನ್ನ ಪ್ರಕಾರ ಆ ಒಂದು ಮಿಸ್ಟೇಕ್ನ MI ಮಾಡಿದ್ರು ಅಂತ ಅನ್ನಿಸ್ತದೆ ಲಾಸ್ಟ್ 2 ಗೇಮಿಂದ. ಆ್ಯಂಡ್ ರುದರ್ಫರ್ಡ್ ಕೂಡ 70 ರನ್ನ ಹೊಡೆದ್ರು. ಬಟ್ RCB ಕಾಸ್ಟ್ಲಿ ಆಗಿದ್ದು. ಜೇಕಬ್ ಡಫಿ 58 ರನ್ನ ಹೊಡ್ಸ್ಕೊಂಡಿದ್ದಾರೆ, 1 ವಿಕೆಟ್ನ ತಗೊಂಡು. ಆ್ಯಂಡ್ ನಮಗೆ ಸುರೇಶ್ ಶರ್ಮಾ ಸಖತ್ತಾಗಿ ಬ್ರೇಕ್ ಥ್ರೂನ ಕೂಡ ತಂದುಕೊಟ್ರು. ಬಟ್ ಆ ಕಡೆ ಆಯಿತು ಓಕೆ. ಬಟ್ RCB ಕಂಫರ್ಟಬಲ್ ಆಗಿ ವಿನ್ ಆದರು 18 ರನ್ನಿಂದ. ಆ ಒಂದು 18 ರನ್ ಬಂದಿದ್ದಿಲ್ಲ ಅಂತ ಹೇಳಿದ್ರೆ ರಜತ್ ಪಡಿದರು ಕ್ಲಚ್ ಪ್ಲೇಯರ್ ಥರ ಆಡಿದ್ದು. ಅಲ್ಲಿ ದೇವದತ್ ಪಡಿಕಲ್ಗೆ ಜಾಗನೇ ಇಲ್ಲ ಬ್ರೋ. ಇನ್ನು ಕೃಣಾಲ್ ಪಾಂಡ್ಯ ಇದ್ದಾರೆ, ದೇವದತ್ ಪಡಿಕಲ್ 1 ಡೌನ್ ಬರಬೇಕಾಗಿತ್ತು. RCBಗೆ ಅಂತ ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಸಿಕ್ಕಿದ್ಮೇಲಂತೂ ದೇವದತ್ ಪಡಿಕಲ್ ಆರಾಮಾಗಿ ಕೂತ್ಕೊಳ್ಳಿ, ನಾವು ಇನ್ನೂ ಇದ್ದೀವಿ, ಹೋಗ್ಬಿಟ್ಟು ಫಿನಿಷ್ ಬರ್ತೀವಿ ಅಂತ ಹೇಳ್ಬಿಟ್ಟು ಡೇವಿಡ್ ಆ್ಯಂಡ್ ಜಿತೇಶ್ ಶರ್ಮಾ ಸ್ವಲ್ಪ ಕೂರಿಸ್ಬೇಕಾಗಿತ್ತು ನನ್ನ ಪ್ರಕಾರ. ಅವರು ಕೂರಿಸ್ಬಿಟ್ಟು ರೊಮಾರಿಯೋ ಸಫರ್ನ ಕಳಿಸಿದ್ರೆ ಮಿನಿಮಮ್ ಇನ್ನೊಂದು 20-25 ರನ್ನ ಪಕ್ಕ ಹ್ಯಾಡ್ ಮಾಡ್ತಾಯಿದ್ರು. ಬಟ್ ಓಕೆ, RCB ಅಂತ ಇವತ್ತಿನ ಮ್ಯಾಚಲ್ಲಿ ಸಕ್ಕರಾಗಿದ್ದರು. ಹೆಂಗೆ ಅಂತ ಹೇಳಿದ್ರೆ
ಸೊ ಆರ್ ಸಿ ಬಿ ಆಡ್ತಾರೋ ಆಟಗಳು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಈ ಒಂದು ಸೀಸನ್ ಕೂಡ ಕಪ್ಗೆಲ್ಲ ಎಲ್ಲ ಥರ ಚಾನ್ಸ್ ಕೂಡ ಕಾಣ್ತಾ ಇದೆ. ಬಿಕಾಸ್ ಟಾಪ್ ಆರ್ಡರ್ಸ್ ಅಂತೂ ಬೆಂಕಿ ಥರ ಆಡ್ತಾ ಇದ್ದಾರೆ ಮಗ. ಆ್ಯಂಡ್ ಬೌಲರ್ಸು ಕೂಡ ಹೆಲ್ಪ್ ಮಾಡ್ತಾ ಇರೋದು. ಬಟ್ ಓಕೆ, ಒಂದಿಬ್ಬರು 3 ಜನ ಕಾಸ್ಟ್ಲಿ ಆಗ್ತಾರೆ. ಆಬ್ವಿಯಸ್ಲಿ ಕಾಸ್ಟ್ಲಿ ಆಗೇ ಬೇಕು. ಬಿಕಾಸ್ ಈ ಒಂದು ವಾಂಕಡೆ ಸ್ಟೇಡಿಯಮಲ್ಲಿ ಚೇಸ್ ಮಾಡೋರೇ ವಿನ್ ಆಗ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಬಟ್ ಇವತ್ತಿನ ಮ್ಯಾಚಲ್ಲಿ ಸ್ವಲ್ಪ ಬಿಗ್ ಟಾರ್ಗೆಟೇ ಇತ್ತು. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಆ್ಯಂಡ್ ರೋಹಿತ್ ಶರ್ಮನು ಕೂಡ ಅನ್ಕಂಫರ್ಟಬಲ್ ಕಾಣಿದ್ದು. ಅವರು ಕೂಡ ಬೇಗ ಆಚೆ ಹೋದರು ರಿಟೈರ್ಡ್ ಹರ್ಟ್ ಆಗಿ. ಸೊ ಅಲ್ಲೂ ಕೂಡ ಎಮ್ಐಗೆ ಸ್ವಲ್ಪ ಇಂಪ್ಯಾಕ್ಟ್ ಆಯಿತು ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿ ಆಡಿದ್ರು. ಬಟ್ 18 ರನ್ ಓಕೆ, ಸ್ಟಿಲ್ ಓಕೆ ಆರ್ ಸಿ ಬಿ ಗೆದ್ದರು ಅಷ್ಟೇ ನಮ್ಗೆ ಬೇಕಾಗಿರೋದು. ನಮ್ಮ ಆರ್ ಸಿ ಬಿ ಗೆಲ್ಲಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ನಿಮಗೆಲ್ಲ ಏನಿಸ್ತು ಅಂತ ಕಾಮೆಂಟ್ ಮಾಡಿ. ಸಿಕ್ಕಿನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ಸ್. ಸಿ ಯು.